ನಮಸ್ಕಾರ, ಮನಸಾರೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಾಸವಾಳದ ಹೂ ಮತ್ತು ಗಿಡ. ದಾಸವಾಳದ ಹೂ ಮತ್ತು ಗಿಡವನ್ನು ನಾವು ನಮ್ಮ ಮನೆ ಅಂಗಳದಲ್ಲಿ ಮತ್ತು ಸಣ್ಣ ಸಣ್ಣ ಕೈತೋಟಗಳಲ್ಲಿ ಕೂಡ ನೋಡಿರ್ತೀವಿ. ಇದು ಸಾಕಷ್ಟು ದೊಡ್ಡ ಸಸ್ಯವರ್ಗವನ್ನು ಹೊಂದಿದೆ. ಸುಮಾರು 200ಕ್ಕೂ ಹೆಚ್ಚು ಪ್ರಭೇದಗಳನ್ನು ಒಳಗೊಂಡಿದೆ. ಜಗತ್ತಿನಾದ್ಯಂತ ಬೆಳೆಯುವ ಸಸ್ಯಗಳಲ್ಲಿ ಆಕರ್ಷಕ ಹೂಗಳಿಂದ ಗಮನ ಸೆಳೆಯುವಂತಹ ಸಸ್ಯ ಇದು. ಈ ಹೂವನ್ನು ದಾಸವಾಳ, ಹೈಬಿಸ್ಕಸ್, ಸೊರ್ರೆಲ್, ಫ್ಲೋರಿಡೆ, ಜಮೈಕಾ ಎಂದೆಲ್ಲ ಕರೀತಾರೆ. ಯಾಕೆಂದರೆ ಇದು ವಿಶ್ವದಾದ್ಯಂತ ಬೆಳೆಯುವಂತಹ ಸಸ್ಯ. ಆದರೆ ನಮ್ಮ ಕಡೆ ದಾಸವಾಳ ಎಂದೇ ಪರಿಚಿತ. ವರ್ಷವಿಡೀ ಬೆಳೆಯುವಂಥ ಶಾಶ್ವತವಾದಂತಹ ಸಸ್ಯ ಇದು. ದಟ್ಟವಾಗಿ ಪೊದೆಗಳಂತೆ ಬೆಳೆಯುತ್ತೆ. ಹೂಗಳು ದೊಡ್ಡದಾಗಿ ಆಕರ್ಷಕವಾಗಿರುತ್ತೆ. ದಳಗಳು ತೆಳುವಾಗಿಯೂ ಉದ್ದವಾಗಿಯೂ ಇರುತ್ತದೆ. ಬಿಳಿ, ಕೆಂಪು, ಗುಲಾಬಿ, ಕೇಸರಿ, ನೇರಳೆ ಹಾಗೂ ಹಳದಿ ಬಣ್ಣಗಳನ್ನು ಒಳಗೊಂಡಿದೆ. ಹೆಚ್ಚಿನ ಪ್ರಭೇದಗಳನ್ನು ಹೊಂದಿರೋದ್ರಿಂದ ಈ ಹೂವನ್ನು ನಾವು ಆಕರ್ಷಕ ಬಣ್ಣಗಳಲ್ಲಿ ನೋಡಬಹುದು. ಬಿಳಿ ಮತ್ತು ಕೆಂಪು ದಾಸವಾಳ ಭಾರತೀಯ ಸಾಂಪ್ರದಾಯಿಕ ಆಯುರ್ವೇದದಲ್ಲಿ ಔಷಧೀಯ ಗುಣಗಳನ್ನು ಹೊಂದಿದೆ ಅಂತ ಹೇಳಲಾಗಿದೆ. ದೇವರ ಪೂಜೆಗಷ್ಟೇ ಅಲ್ಲ, ಆಯುರ್ವೇದ ಔಷಧಗಳಿಗೂ ಇದನ್ನು ಬಳಸ್ತಾರೆ. 2008ರಲ್ಲಿನ ಒಂದು ಅಧ್ಯಯನದ ಪ್ರಕಾರ ದಾಸವಾಳದ ಹೂವಿನ ಚಹಾ ಸೇವನೆಯಿಂದ ರಕ್ತದೊತ್ತಡದ ಸಮಸ್ಯೆಯನ್ನು ಕಡಿಮೆ ಮಾಡಬಹುದು ಎಂದು ಹೇಳಲಾಗಿದೆ. ಇನ್ನು ಇದರ ಪ್ರಯೋಜನಗಳೇನು ಅನ್ನೋದನ್ನು ನೋಡೋದಾದರೆ, ಕೂದಲಿನ ಆರೈಕೆಗೆ ಇದನ್ನು ಬಳಸ್ತಾರೆ. ಸಸ್ಯದ ಬೇರಿನಲ್ಲಿ ಹಲವು ಔಷಧೀಯ ಗುಣಗಳಿದ್ದು ಕೆಮ್ಮಿಗೆ ಕೂಡ ಬಳಸ್ತಾರೆ. ಹೂಗಳನ್ನು ಎಣ್ಣೆಯಲ್ಲಿ ಕುದಿಸಿ ಔಷಧಕ್ಕೆ ತೈಲವನ್ನು ತಯಾರಿಸಲಾಗುತ್ತೆ. ಬಿಳಿ ಕೂದಲು ಉದುರುವಿಕೆ, ತಲೆಹೊಟ್ಟಿನಂತಹ ಸಮಸ್ಯೆಗಳಿಗೆ ಬಳಸುತ್ತಾರೆ. ಲಿವರ್ನ ಆರೋಗ್ಯವನ್ನು ಕಾಪಾಡುತ್ತೆ. ದೇಹದ ತೂಕವನ್ನು ಇಳಿಸಲು ಸಹಾಯ ಮಾಡುತ್ತೆ. ಬಿಪಿಯನ್ನು ಕೂಡ ಕಡಿಮೆ ಮಾಡುತ್ತದೆ. ದಾಸವಾಳದ ಟೀಯನ್ನು ಸೇವಿಸುವುದರಿಂದ ದೇಹದಲ್ಲಿನ ಬ್ಯಾಡ್ ಕೊಲೆಸ್ಟ್ರಾಲ್ ಕಡಿಮೆಯಾಗುತ್ತೆ ಎಂದು ಆಯುರ್ವೇದದಲ್ಲಿ ಹೇಳಲಾಗಿದೆ. ಆಂಟಿ ಕ್ಯಾನ್ಸರಸ್ ಪ್ರಾಪರ್ಟಿಯನ್ನು ಹೊಂದಿರೋದ್ರಿಂದ ಕ್ಯಾನ್ಸರ್ ವಿರುದ್ಧ ಹೋರಾಡುವ ಶಕ್ತಿ ದಾಸವಾಳಕ್ಕಿದೆ. ದಾಸವಾಳದ ನೀರನ್ನು ಕುಡಿಯೋದ್ರಿಂದ ಅಥವಾ ಎಲೆಗಳನ್ನು ತಿನ್ನೋದ್ರಿಂದ ರೋಗನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ. ದಾಸವಾಳದ ಎಲೆಯನ್ನು ಚೆನ್ನಾಗಿ ಅರೆದು ಮುಖಕ್ಕೆ ಲೇಪನ ಮಾಡೋದ್ರಿಂದ ಮುಖದ ಮೇಲಿನ ಮೊಡವೆಗಳು ಕೂಡ ಮಾಯವಾಗುತ್ತದೆ. ಇನ್ನು ಇದರ ಎಲೆ ಕೂಡ ಉಪಯೋಗಕ್ಕೆ ಬರುತ್ತೆ. ಈ ಎಲೆಯನ್ನು ಅರೆದು ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಮಧುಮೇಹ ಕೂಡ ಕಡಿಮೆ ಆಗುತ್ತೆ. ಇದರ ಹೂವಿನ ಕಷಾಯಕ್ಕೆ ಹಾಲು, ಓಂಕಾಳು, ಬೆಲ್ಲ ಸೇರಿಸಿ ಸೇವಿಸೋದ್ರಿಂದ ಮಹಿಳೆಯರಿಗೆ ಬಿಳಿಮುಟ್ಟಿನ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ಗರ್ಭಿಣಿಯರು ಮತ್ತು ಬಾಣಂತಿಯರು ಡಾಕ್ಟರ್ ಸಲಹೆ ಪಡೆದು ಸೇವಿಸುವುದು ಒಳಿತು. ಇಷ್ಟೆಲ್ಲ ಔಷಧೀಯ ಗುಣಗಳನ್ನು ದಾಸವಾಳ ಹೊಂದಿದೆ. ನಮ್ಮ ಮನೆ ಅಂಗಳದಲ್ಲೋ ಅಥವಾ ಪಾಟ್ನಲ್ಲೋ ನಾವು ಈ ದಾಸವಾಳವನ್ನು ಬೆಳೆಸ್ಕೊಂಡ್ರೆ ತುಂಬ ಉತ್ತಮವಾಗಿರುತ್ತೆ. ಬರೀ ಪೂಜೆಗಷ್ಟೇ ಅಲ್ಲದೆ ಇಷ್ಟೊಂದು ಔಷಧೀಯ ಗುಣಗಳನ್ನು ಹೊಂದಿರೋದ್ರಿಂದ ನಾವು ಇದರ ಉಪಯೋಗವನ್ನು ಪಡ್ಕೋಬೋದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋಯೊಂದಿಗೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.